ವಿಜಯಲಕ್ಷ್ಮಿಗೆ ನೆಗೆಟಿವ್ ಕಾಮೆಂಟ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಇದುವರೆಗೂ ಯಾವುದೇ ಆರೋಪಿಯ ಬಂಧನ ಆಗಿಲ್ಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೆಗೆಟಿವ್ ಕಾಮೆಂಟ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಯಾವುದೇ ಆರೋಪಿಯ ಬಂಧನ ಆಗಿಲ್ಲ. ಹೀಗಾಗಿ ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದೂರು ನೀಡಿ ದಿನಗಳೇ ಕಳೆದ್ರೂ ಯಾವುದೇ ಕ್ರಮ ಆಗಿಲ್ಲ. ಯಾಕೆ ಅಂತ ಹೇಳಿ ಬಹುಶಃ ಕೇಳಕ್ ಹೋಗಿದ್ದಾರೆ ಅನ್ಸುತ್ತೆ. ಇದುವರೆಗೂ ಯಾವುದೇ ಆರೋಪಿಯ ಬಂಧನ ಆಗಿಲ್ಲ. ಈ ಹಿನ್ನೆಲೆ ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಕಮಿಷನರ್ ಕಚೇರಿಯಲ್ಲಿ ಸಿಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ನೋಡಿ, ರಮ್ಯಾ ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಎಷ್ಟು ಬೇಗ ಆಕ್ಷನ್ ತಗೊಂಡ್ಬಿಟ್ರು ಪೊಲೀಸ್ನವರು. ಏನು ಆರೋಪಿಗಳನ್ನು ಹಿಡಿದು ಒದ್ದು ಒಳಗೆ ಹಾಕಿದ್ದು. ಯಾಕಂದ್ರೆ ಅವರೆಲ್ಲ ಪಾಪ ದರ್ಶನ್ ಅಭಿಮಾನಿಗಳಲ್ವಾ. ಹಂಗಾಗಿ ಈಗ ಅದೇ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಎಷ್ಟೊಂದು ಕೆಟ್ಟ ಕಾಮೆಂಟ್ಗಳು ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ಟ್ಯಾಂಡ್ ತಗೊಂಡು ಹೋಗಿ ಕಂಪ್ಲೇಂಟ್ ಕೊಟ್ರಲ್ವಾ. ಅದಕ್ಕೆ ತಕ್ಕನಂಗೆ ಪೊಲೀಸ್ನವರು ಆ ಆರೋಪಿಗಳ ವಿರುದ್ಧ ಕ್ರಮ ತಗೊಳ್ಬೇಕಲ್ವಾ. ಯಾಕೆ ಈ ಭೇದ ಭಾವ? ಯಾಕೆ ಇಷ್ಟು ದಿನ ಆದರೂ ಆ ಆರೋಪಿಗಳನ್ನ ನೀವು ಅರೆಸ್ಟ್ ಮಾಡಿಲ್ಲ? ವಿಜಯಲಕ್ಷ್ಮಿ ದರ್ಶನ್ ಅವರು ಸ್ಟ್ಯಾಂಡ್ ತಗೊಂಡಿದ್ದು ಇನ್ಯಾರು ಕೂಡ ಈ ರೀತಿ ಆಗಬಾರ್ದು ಅಂತ ಹೇಳಿ, ಮತ್ತಾರು ಕೂಡ ಈ ರೀತಿ ಕಾಮೆಂಟ್ಗಳನ್ನು ಮಾಡಬಾರ್ದು ಅಂತ ಹೇಳಿ. ಎಷ್ಟು ದಿನ ಅಂತ ಹೇಳಿ ಸೈಲೆಂಟ್ ಆಗಿರಕ್ಕೆ ಸಾಧ್ಯ ಹೇಳಿ? ಸೆಲೆಬ್ರಿಟಿಗಳೇ ನೆಮ್ಮದಿಯಾಗಿ ಬದುಕಬಾರ್ದಾ? ಈ ಕೆಟ್ಟ ಕಾಮೆಂಟ್ಗಳ ಹಾವಳಿ ತಪ್ಪಬೇಕು ಅಂದ್ರೆ ಒಂದ್ 2-3 ಸಾರಿ ಈ ರೀತಿ ಆಗಬೇಕು. ಕಂಪ್ಲೇಂಟ್ ಆಗಬೇಕು, ಆರೋಪಿಗಳ ಬಂಧನ ಆಗಬೇಕು, ಆಮೇಲೆ ಅವ್ರು ಬೇಲ್ ಮೇಲೆ ಹೊರಗಡೆ ಬರಬೇಕು. ಆಗ ಗೊತ್ತಾಗತ್ತೆ. ನೆಕ್ಸ್ಟ್ ಕಂಪ್ಲೇಂಟ್ ಮಾಡಿದ್ರೆ ನಮ್ಮನ್ನು ಒದ್ದು ಒಳಗೆ ಹಾಕ್ತಾರೆ ಅನ್ನುವಂಥ ಭಯ ಇರುತ್ತೆ. ಯಾರು ಕಮೆಂಟ್ ಮಾಡಕ್ಕೆ ಮುಂದೆ ಬರಲ್ಲ, ಹೆದರ್ಕೊಳ್ತಾರೆ. ಆದ್ರೆ ನೀವು ಕಂಪ್ಲೇಂಟ್ ಕೊಟ್ಟರು ಕ್ಯಾರೆ ಅಂದಿಲ್ಲ ಅಂದ್ರೆ ಮತ್ತೆ ಅದೇ ರೀತಿ ಕಾಮೆಂಟ್ಗಳು ಶುರುವಾಗಲ್ವಾ? ಯಾಕೆ ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿದ್ರಿ? ಸರ್